ಪರ್ ಬ್ಯಾಗಿಗೆ ನೀವು ಮೇಂಟೆನೆನ್ಸ್ ಇವಾಗ 100 ರೂಪೀಸ್ ಪೇ ಮಾಡಿರ್ತೀರಿ, ಹಾ. ನಿಮಗೆ 400 ರೂಪೀಸ್ ಪ್ಲಸ್ ನಿಮಗೆ ಲಾಭ ಇದೆ ಪರ್ ಬ್ಯಾಗಿಗೆ. ಓಕೆ ಲೇಬರ್ ಅವಶ್ಯಕತೆ ಇಲ್ಲ. ಓಕೆ ಹಳ್ಳಿ ಭಾಷೆಯಲ್ಲಿ ಹೇಳಿದ್ರೆ ಎಣ್ಣೆ ಹೊಡೆಯಾಗಿಲ್ಲ, ಏನು ಸ್ಪ್ರೇ ಮಾಡ್ಬೇಕಾಗಿಲ್ಲ. ಇದು 15 ದಿನದ ಗಿಡ ನೋಡಿ. ನೀರು ನೀವು ಇಲ್ಲಿ ಸ್ಪ್ರಿಂಕ್ಲರ್ ಆಗ್ತಾ ಇರೋದಲ್ಲ ನೋಡ್ತಾ ಇದ್ದೀರಿ. ಇದನ್ನ ಬೆಳಗ್ಗೆ 1 ಗಂಟೆ ಮತ್ತೆ ಸಂಜೆ 1 ಗಂಟೆ ಇದೇ ರೀತಿಯಾದ ನೀರು ಬಿಟ್ರೆ ಸಾಕು. ಇಷ್ಟೇ ನೀರಿನ ಮೇಂಟೆನೆನ್ಸ್ ನಿಮಗೆ ಬರೋದು. ಗಂಡಸರು, ಏಜ್ಡ್ ಪರ್ಸನ್ಸ್, ಇನ್ನು ಯಂಗರ್ಸ್ ಆ ತರ ಎಲ್ಲ ಏನೂ ಇಲ್ಲ, ಯಾರು ಬೇಕಿದ್ರು ಮಾಡಬಹುದು. ಪ್ರಾಪರ್ ಗೈಡ್ಲೈನ್ಸ್, ಫೀಲ್ಡ್ ವಿಸಿಟ್ಸ್, ಆನ್ ಟೈಮ್ ಸಪ್ಲೈ ಎಲ್ಲ ನಾವು ಕಂಪ್ನಿ ಕಡೆಯಿಂದ ನಾವೇ ಕೊಡ್ತೀವಿ, ನಾವೇ ನೋಡ್ಕೊಂತೀವಿ. ಓಕೆ ಬೇಕು ಇಲ್ಲ ಸಾಫ್ಟ್ವೇರ್ ಕಂಪ್ನಿಯವರೇ ಬೇಕು, ಇಂಡಸ್ಟ್ರಿಯಲ್ಸೇ ಬೇಕು, ಬಿಸ್ನೆಸ್ ಮ್ಯಾನ್ಸೇ ಬೇಕು ಅನ್ನೋದೆಲ್ಲ ಯಾರು ಬೇಕಿದ್ರು ಮಾಡಬಹುದು. ಚೆನ್ನಾಗಿ ಗ್ರೋತ್ ಚೆನ್ನಾಗಿರೋದಕ್ಕೇನೆ ಅಡಿಷನಲ್ ನೆಕ್ಸ್ಟ್ ನೋಡಿ ಇಲ್ಲ ಆಲ್ರೆಡಿ 5000 ಬ್ಯಾಗ್ ನ ನಮಗೆ ಅಡಿಷನಲ್ ಆಗಿ ಆರ್ಡರ್ ಕೊಟ್ಟಿದ್ದಾರೆ, ನಾವು ಕಳಿಸ್ಕೊಟ್ಟಿದೀವಿ. ಇದು ಒಂದು ಹಾಯ್ ಫ್ರೆಂಡ್ಸ್, ಕರ್ನಾಟಕದಲ್ಲಿ ಮೊದಲನೇದಾಗಿ ಅಗ್ರಿ ರೂಟ್ಸ್ ಕಂಪನಿಯವರು ಪರಿಚಯಿಸ್ತಾ ಇರುವಂತ ಲಾವಂಚದ ಬೇರಿನ ಕೃಷಿ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಿದ್ದೀನಿ. ಇದುವರೆಗೂ ನಮ್ಮ ಚಾನೆಲ್ ಅಲ್ಲಿ ಇಂತಹ ಒಂದು ಬಿಸ್ನೆಸ್ ಬಗ್ಗೆ ಯಾವುದೇ ಒಂದೇ ಒಂದು ವಿಡಿಯೋನು ಕೂಡ ಅಪ್ಲೋಡ್ ಮಾಡಿಲ್ಲ. ಕೆಲವು ಔಷಧಿಗೆ ಯೂಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾತ್ರ ಗೊತ್ತಿದೆಯೇ ಹೊರತು ಇದರ ಒಂದು ಸಾಕಷ್ಟು ಬೆನಿಫಿಟ್ ಬಗ್ಗೆ ತುಂಬಾ ಜನರಿಗೆ ಗೊತ್ತೇ ಇರೋದಿಲ್ಲ. ಹಾಗಾಗಿ ಇದಕ್ಕೆ ತುಂಬಾನೇ ಡಿಮ್ಯಾಂಡ್ ಇರುವಂತದ್ದು. ಸೊ ಇದನ್ನ ಕರ್ನಾಟಕದಲ್ಲೇ ಮೊದಲನೇದಾಗಿ ಪರಿಚಯಿಸ್ತಾ ಇರುವಂತದ್ದು ಅಗ್ರಿ ರೂಟ್ಸ್ ಕಂಪನಿಯವರು. ಈ ಲಾವಂಚದ ಬೇರನ್ನ ಅತಿ ಹೆಚ್ಚಾಗಿ ಬೆಳೆಯುತ್ತಿರುವಂತದ್ದು ತಮಿಳುನಾಡಿನಲ್ಲಿ. ಈ ಅಗ್ರಿ ರೂಟ್ಸ್ ಕಂಪನಿಯವರು ನಮ್ ಜೊತೆ ಇದ್ದಾರೆ. ಈ ಲಾವಂಚದ ಬೇರು ಅಂದ್ರೆ ಏನು, ಇದು ಏನಕ್ಕೆ ಉಪಯೋಗ ಆಗುತ್ತೆ, ಇದರಿಂದ ಏನ್ ಬೆನಿಫಿಟ್, ಹಾಗೆ ಇದರ ಕೃಷಿಯನ್ನ ಯಾವ ರೀತಿ ಮಾಡೋದು, ಇದು ಹೇಗೆ ಇದನ್ನ ರಿಟರ್ನ್ ತೆಗೆದುಕೊಳ್ತಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಬನ್ನಿ, ನಮ್ ಜೊತೆ ಇದ್ದಾರೆ ಅಗ್ರಿ ರೂಟ್ಸ್ ಕಂಪನಿಯ ಸರ್, ಅವರನ್ನ ಮಾತಾಡಿಸಿ ಈ ಒಂದು ಬಿಸ್ನೆಸ್ ಗೆ ಸಂಬಂಧಪಟ್ಟಿರುವಂತಹ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳ್ಕೊಳ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಳಿ ಸರ್. ನಿಮ್ ಬಗ್ಗೆ ಹಾಗೆ ನಿಮ್ಮ ಕಂಪನಿ ಬಗ್ಗೆ ನಮ್ಮ ಚಾನೆಲ್ ನ ವೀಕ್ಷಕರಿಗೆ ಇಂಟ್ರೊಡಕ್ಷನ್ ಹೇಳಿ ಸರ್. ನಮಸ್ತೆ, ನಮ್ಮ ಹೆಸರು ಅಶೋಕ್ ಅಂತ ಹೇಳಿ, ಅಗ್ರಿ ರೂಟ್ಸ್ ಅಂತೇಳಿ ನಮ್ಮ ಕಂಪನಿ. ನಮ್ದು ಅಗ್ರಿ ರೂಟ್ಸ್ ಬಂದು ನಾವು ಲವಂಚ ಬೇರ್ನ ಬೆಳೆಸಿ ಇದ್ ಮಾಡ್ತೀವಿ. ನಮ್ದು ಹೆಡ್ ಆಫೀಸ್ ಬಂದು ನಾಮಕ್ಕಲ್, ತಮಿಳ್ನಾಡಲ್ಲಿ ಇರೋದು. ಪ್ಲಸ್ ಆಂಧ್ರ ಮತ್ತೆ ಕರ್ನಾಟಕದಲ್ಲೂ ಇದೆ. ಕರ್ನಾಟಕದಲ್ಲಿ ಚಿತ್ರದುರ್ಗ, ಹಿರಿಯೂರಲ್ಲಿ ಹೆಡ್ ಆಫೀಸ್ ಇದೆ. ಮತ್ತೆ ಇದನ್ನ ನಾವು ಕರ್ನಾಟಕದಲ್ಲಿ ಇಂಟ್ರೊಡ್ಯೂಸ್ ಮಾಡಿ ಈಗ 6 ತಿಂಗಳು ಆಗ್ತಾ ಇದೆ. ಇದನ್ನ ಎಲ್ಲ ನಾವು ಕಸ್ಟಮರ್ಸ್ಗೆಲ್ಲ ಸಪ್ಲೈ ಕೊಟ್ಟು ರೆಡಿ ಮಾಡಿಸ್ತೀವಿ. ಓಕೆ ಸರ್, ಇಂಟ್ರೊಡ್ಯೂಸ್ ಮಾಡಿ ಎಲ್ಲ ಮಾಡಕ್ಕೆ ಹೇಳ್ತಾ ಇದ್ದೀರಾ. ಸೊ ಈ ಲವಂಚ ಬೇರ್ ಅಂದ್ರೆ ಏನ್ ಸರ್, ಏನಕ್ಕೆ ಯೂಸ್ ಆಗುತ್ತೆ? ಈ ಲವಂಚ ಬೇರ್ ಬಂದು ನಮಗೆ ಬಹಳ ರೀತಿಯಾದ ಇಂಡಸ್ಟ್ರೀಸ್ ಅಲ್ಲಿ ಯೂಸ್ ಮಾಡ್ತಾರೆ. ಲೈಕ್ ಪರ್ಫ್ಯೂಮ್ಸ್, ಸೋಪ್ಸ್, ಮತ್ತೆ ಮೆಡಿಸಿನ್ಸ್, ಈ ತರ ಬೇರೆ ಬೇರೆ ವೆರೈಟಿ ಆಫ್ ಇಂಡಸ್ಟ್ರೀಸ್ ಅಲ್ಲೆಲ್ಲ ಯೂಸ್ ಮಾಡ್ತಾರೆ. ಇದ್ರ ನಾವು ಕಚ್ಚಾ ಎಣ್ಣೆ ತೆಗೆದುಬಿಟ್ಟು ಅದನ್ನ ನಾವು ಇಂಡಸ್ಟ್ರೀಸ್ ಗೆ ಸಪ್ಲೈ ಕೊಡ್ತೀವಿ. ಓಕೆ, ಫಸ್ಟ್ ಈ ಒಂದು ಕರ್ನಾಟಕಕ್ಕೆ ಬಂದಾಗ ಕಸ್ಟಮರ್ ರೆಸ್ಪಾನ್ಸ್ ಎಲ್ಲ ಹೇಗಿತ್ತು ಸರ್? ಕಸ್ಟಮರ್ ರೆಸ್ಪಾನ್ಸ್ ಇವಾಗ ಕರ್ನಾಟಕದಲ್ಲಿ ನಾವು ಕೊಟ್ಟಿದ್ದೀವಿ, ಚೆನ್ನಾಗಿದೆ. ಎಕ್ಸಾಂಪಲ್ ಈಗ ಇಲ್ಲೇ ಇದೆ, ಅದ್ರ ಬಗ್ಗೆ ಡೀಟೇಲ್ಸ್ ನಾನು ಮುಂದೆ ಹೇಳ್ತೀನಿ. ಮತ್ತೆ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ. ಇದ್ರ ಬಗ್ಗೆ ಬಂದ್ ಏನಂದ್ರೆ ಪರ್ ಬ್ಯಾಗಿಗೆ ಇಷ್ಟು ಅನ್ನೋದು ಕಾಸ್ಟ್ ಇದೆ, 95 ರೂಪೀಸ್ ಸಮಥಿಂಗ್ ಕಾಸ್ಟ್ ಇದೆ. ಅದ್ರ ಮೇಲೆ ಕಾಸ್ಟ್ ಕಸ್ಟಮರ್ ಪೇ ಮಾಡಿದ್ರು ಅಂದ್ರೆ ಅದಕ್ಕೆ ತಕ್ಕಾದ ಪಾಲಿ ಬ್ಯಾಗ್ಸ್, ಮತ್ತೆ ರೂಟ್ಸ್, ಫರ್ಟಿಲೈಸರ್ಸ್, ಪ್ರತಿಯೊಂದು ಸಪ್ಲೈ, ಮತ್ತೆ ಫೀಲ್ಡ್ ವಿಸಿಟ್ಸ್ ಎವ್ರಿ 15 to 20 days ಒಂದ್ಸಲ ಫೀಲ್ಡ್ ವಿಸಿಟ್ ಮಾಡ್ತಾ ಇರ್ತೀವಿ. ಅದ್ರ ಗ್ರೋತ್ ನೋಡ್ಬಿಟ್ಟು ಆ ಗ್ರೋತ್ ಮೇಲೆ ಯಾವ ಫರ್ಟಿಲೈಸರ್ ನಾವು ಅದಕ್ಕೆ ಕೊಡ್ಬೇಕು ಅನ್ನೋದನ್ನೆಲ್ಲ ಗೈಡೆನ್ಸ್ ಕ್ಲಿಯರ್ ಆಗಿ ಕೊಡ್ತೀವಿ, ಎಲ್ಲ ಮಾಡ್ತೀವಿ. ಓಕೆ ಸರ್, ಯಾರೆಲ್ಲ ಮಾಡಬಹುದು ಸರ್? ಸೊ ಈ ಬಿಸ್ನೆಸ್ ನ ನೀವು ಒಂದು 30-40 ಸೈಟ್ ಇದ್ದವ್ರು ಮಾಡಬಹುದು. ಓಪನ್ ಪ್ಲೇಸ್ ಬೇಕು, ಬಿಸಿಲು ಚೆನ್ನಾಗಿರ್ಬೇಕು. ಇದಕ್ಕೆ ಅವರು ರೈತರೇ ಬೇಕು, ಇಲ್ಲ ಸಾಫ್ಟ್ವೇರ್ ಕಂಪ್ನಿಯವರೇ ಬೇಕು, ಇಂಡಸ್ಟ್ರಿಯಲ್ಸೇ ಬೇಕು, ಬಿಸ್ನೆಸ್ ಮ್ಯಾನ್ಸೇ ಬೇಕು ಅನ್ನೋದೆಲ್ಲ ಯಾರು ಬೇಕಿದ್ರು ಮಾಡಬಹುದು, ಯಾರು ಬೇಕಾದ್ರೂ ಮಾಡಬಹುದು. ಹಾಗೆ ಸರ್, ಇದಕ್ಕೆ ಎಜುಕೇಶನ್ ಏನಾದ್ರು ಇಂಪಾರ್ಟೆಂಟ್? ಏನು ಎಜುಕೇಶನ್ ಎಲ್ಲ ಏನಿಲ್ಲ, ಏನೇ ಆದಿತ್ಯನ ಇದ್ರು ನಾವು ಎಜುಕೇಟ್ ಮಾಡ್ತೀವಿ. ಜಸ್ಟ್ ಒಂದು ಸಸಿ ಬೆಳೆಸಿದ ರೀತಿನೇ ಇದನ್ನ. ಓಕೆ, ಈಗ ರೈತರು ತುಂಬಾ ಸಾಕಷ್ಟು ಹೊಲ ಇಟ್ಕೊಂಡಿರ್ತಾರೆ, ಕೆಲವರು 30-40 ಸೈಟ್ ಇಟ್ಕೊಂಡಿರ್ತಾರೆ. ಸೊ ಅವ್ರನ್ನು ಆರಾಮಾಗಿ ಮಾಡ್ಬೋದು ಅಂತ ಹೇಳಿ. ಖಂಡಿತವಾಗ್ಲು 30-40 ಸೈಟ್ ಮಿನಿಮಮ್ ನೀವು 500 ಬ್ಯಾಗ್ಸ್ ಅಂದ ನೀವು ಅದ್ರ ಮೇಲೆ ಮಾಡಬಹುದು. ಅದು ಜಾಗದ ಮೇಲೆ ಅವ್ರ ರಿಕ್ವೈರ್ಮೆಂಟ್ ಮೇಲೆ ಎಷ್ಟು ಬೇಕಂದ್ರೆ ನಾವು ಸಪ್ಲೈ ಕೊಡ್ತೀವಿ. ಓಕೆ ಸರ್, ಇದನ್ನ ಯಾವ ರೀತಿ ಸಪ್ಲೈ ಮಾಡ್ತಾರೆ ಸರ್? ಈಗ ರೈತರಿಗೆ ಬೇಕು, ಇದು ರೈತರಿಗೆ ಬೇಕು ಅಂದ್ರೆ ಇದು ಪರ್ ಬ್ಯಾಗಿಗೆ 95 ರೂಪೀಸ್ ಚಾರ್ಜಸ್ ಇದೆ. ಫಸ್ಟ್ ಮಿನಿಮಮ್ 1000 ಬ್ಯಾಗ್ಸ್ ಇರುತ್ತೆ. ನೀವು ಆಫ್ ಪೇಮೆಂಟ್ ಅಡ್ವಾನ್ಸ್ ಪೇ ಮಾಡಿದ್ಮೇಲೆ ನಾವು ನಿಮಗೆ ಪಾಲಿ ಬ್ಯಾಗ್ಸ್ ಮತ್ತೆ ಫರ್ಟಿಲೈಸರ್ಸ್, ಬೇಸಿಕ್ ಫಸ್ಟ್ ಫರ್ಟಿಲೈಸರ್ಸ್ ಏನ್ ನಾವು ಮಣ್ಣಿನ ಜೊತೆ ಮಿಕ್ಸ್ ಮಾಡ್ಬೇಕಾಗಿರುತ್ತೆ, ಇದನ್ನ ನಾವು ಸಪ್ಲೈ ಕೊಡ್ತೀವಿ. ಮತ್ತೆ ರೈತರು ಬಂದು ಬ್ಯಾಗ್ ಅಲ್ಲಿ ಮಣ್ಣು ಅದನ್ನೆಲ್ಲ ಫಿಲ್ ಮಾಡಿ ರೆಡಿ ಮಾಡಿದ್ಮೇಲೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನಮಗೆ ಪೇಮೆಂಟ್ ಮಾಡಿದ್ರು ಅಂದ್ರೆ ನಾವು ಅವ್ರಿಗೆ ಬಂದು ಬೇರು, ಸಸಿ, ಮತ್ತೆ ಅದಕ್ಕೆ ಮತ್ತೆ ನೆಕ್ಸ್ಟ್ ಲೆವೆಲ್ ಆಫ್ ದ ಫರ್ಟಿಲೈಸರ್ಸ್ ಎಲ್ಲಾನು ನಾವು ಸಪ್ಲೈ ಕೊಟ್ಟು ಅದನ್ನ ಯಾವ ತರ ನಾಟಿ ಮಾಡ್ಬೇಕು, ಯಾವ ತರ ಮೇಂಟೈನ್ ಮಾಡ್ಬೇಕು, ಯಾವ ಟೈಮ್ಸ್ ಅಲ್ಲಿ ನೀರನ್ನು ಬಿಡಬೇಕು, ಒಂದು ದಿನಕ್ಕೆ 2 ಸಲ ನೀರ್ ಬಿಡಬೇಕಾಗುತ್ತೆ, ಬೆಳಗ್ಗೆ ಅರ್ಧ ಗಂಟೆ, ಸಂಜೆ ಅರ್ಧ ಗಂಟೆ. ಅದನ್ನ ಯಾವ ರೀತಿ ಬಿಡಬೇಕು ಹೆಂಗ್ ಅನ್ನೋದ್ರೆಲ್ಲ ಗೈಡೆನ್ಸ್ ನಾವು ಕೊಡ್ತೀವಿ. ಓಕೆ ಸರ್, ಅಂದ್ರೆ ಅದು ಟ್ರೈನಿಂಗ್ ಇರುತ್ತಾ ಹೇಗೆ, ಇಂದಿಷ್ಟು ದಿನ ಅಂತ? ಟ್ರೈನಿಂಗ್ ಅನ್ನೋದೆಲ್ಲ ಏನಿಲ್ಲ ಸರ್, ಡೈರೆಕ್ಟ್ ಆಗಿ ಒಂದು ನಾವು ಹೇಳ್ಕೊಡ್ತೇವೆ. ಅದನ್ನ ಟ್ರೈನಿಂಗ್ ಅನ್ನೋದು ಏನಿಲ್ಲ, ನಾವು ಡೈರೆಕ್ಟ್ ಆಗಿ ಬಂದು ಇದ್ ಮಾಡ್ಕೊಡ್ತೇವೆ. ಓಕೆ ಸರ್, ಅದು ಯಾವ ರೀತಿ ಗಿಡ ಎದ್ದು ಸಸಿ ಇರುತ್ತೆ, ಅದು ಅದ್ರ ಬಗ್ಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ಕೊಳ್ತಾ ಹೋಗೋಣ ನಮ್ಮ ವೀಕ್ಷಕರಿಗೆ. ಖಂಡಿತವಾಗ್ಲೂ. ಓಕೆ ಸರ್, ಬನ್ನಿ ಸರ್, ತೋರಿಸಿ ಅದನ್ನ ಯಾವ ರೀತಿ ಇರುತ್ತೆ. ಅದು ಹುಲ್ಲು ಜಾತಿಗೆ ಸೇರಿದಂತ ಈ ಲಾವಂಚ ಏನಿದೆ, ಇದು
ಯಾವ ರೀತಿ ಇರುತ್ತೆ ಅಂತ ಇವಾಗ ಪ್ರಾಕ್ಟಿಕಲ್ ಆಗಿ ತೋರಿಸ್ತಾ ಇದಾರೆ, ನೋಡಬಹುದು ವೀಕ್ಷಕರೇ. ತೋರಿಸಿ ಸರ್, ಅದು ಯಾವ ರೀತಿ ಇರುತ್ತೆ, ಹೇಗೆ? ಈ ಲಾಂಚ್ ಅದು ಬಂದು ಗಿಡ ಈ ತರ ಇರುತ್ತೆ. ಇದನ್ನ ಫಸ್ಟ್ ನಾವು ಬೇರೆ ರೀತಿ ಕೊಡ್ತೇವೆ. ಇದು ಬಂದು ಈಗ 4.5 months to 5 months ಪ್ಲಾಂಟ್ ಇದು. ಓಕೆ ಸರ್, ಇದು ಬೇರೆಲ್ಲ ಯಾವ ರೀತಿ ಇರುತ್ತೆ ಸರ್, ತೋರಿಸಿ ಸರ್. ಬೇರ್ ಬಂದು ಒಂದು ಎಕ್ಸಾಂಪಲ್ ಬೇರ್ ನಾನು ತೋರಿಸ್ತೇನೆ. ನೋಡ್ರಿ, ಕಾಣಿಸ್ತಾ ಇದೆಯಲ್ವಾ? ಓಕೆ, ಇದು ನಾವು ನಾಟಿ ಸಸಿ ಮಾಡಿ ಟೈಮ್ ಟು ಟೈಮ್ ಕರೆಕ್ಟ್ ಆಗಿ ನೀರು ಔಷಧಿ ಎಲ್ಲ ಕೊಟ್ಕೊಂಡ್ ಬಂದ್ವಿ ಅಂದ್ರೆ ಈ ತರ ರೂಟ್ಸ್ ಡೆವಲಪ್ ಆಗುತ್ತೆ. ಬ್ಯಾಗ್ ತುಂಬಾ ನಿಮ್ಗೆ ಅಪ್ ಟು ಬ್ಯಾಗ್ ಅಲ್ಲಿ 2.5 to 3 kgs ತನಕ ನಿಮಗೆ ಬೇರೆಲ್ಲ ಡೆವಲಪ್ ಆಗುತ್ತೆ. ಓಕೆ ಸರ್, ಇದು ಬ್ಯಾಗ್ ಇದೆಯಲ್ಲ, ಇದು ಎಷ್ಟು ಕೆಜಿ ಬ್ಯಾಗ್ ಬರುತ್ತೆ? ಇಂತಿಷ್ಟೇ ಇದು ಬ್ಯಾಗ್ ಅಲ್ಲಿ ನಿಮಗೆ 2.5 to 3 kgs ತನಕನೂ ಬರುತ್ತೆ. ಸ್ವಲ್ಪ ಮಣ್ಣು ಚೆನ್ನಾಗಿದ್ದು ಡೆವಲಪ್ ಮೇಂಟೆನೆನ್ಸ್ ಕರೆಕ್ಟ್ ಆಗಿ ಮಾಡಿದ್ವಿ ಅಂದ್ರೆ ನಾವು ಅಪ್ ಟು 3.5 ತನಕನೂ ನಾವು ತೆಗಿಬಹುದು. ಇಂತಿಷ್ಟೇ ಕೆಜಿ ಬ್ಯಾಗ್ ಹಾಕ್ಬೇಕಂತ ಏನಾದ್ರು ಏನ್ ಅಂತರ ಏನು ಇಲ್ಲ, ಬಟ್ ನಾವು ಸ್ಟ್ಯಾಂಡರ್ಡ್ ಸೈಜ್ ಮಾಡಿದೀವಿ 1 feet to 3 feet. ಅದ್ರ ಪ್ರಕಾರ ಕೊಟ್ರೆ, ಯಾಕಂದ್ರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಕೊಟ್ಟಿರ್ತೀವಿ. ತೀರಾ ದೊಡ್ಡದಾದ್ರೂ ನಿಮಗೆ ಮಣ್ಣಿನ ಜಾಸ್ತಿ ಆಗುತ್ತೆ, ಮೇಂಟೆನೆನ್ಸ್ ಜಾಸ್ತಿ ಆಗುತ್ತೆ. ನಾವ್ ಆತರ ಮೇಂಟೆನೆನ್ಸ್ ಜಾಸ್ತಿ ಮಾಡಕ್ಕೂ ಬಿಡಲ್ಲ, ಖರ್ಚು ಮಾಡ್ಲಿಕ್ಕೆ ಬಿಡಲ್ಲ. ನಮ್ಮ ಬೇಸಿಕ್ ಏನ್ ಖರ್ಚಲ್ಲಿ ಇದೆಯೋ ಅಷ್ಟಲ್ಲೇನೆ ನಾವು ಮಾಡ್ಕೊಡ್ತೀವಿ. ಓಕೆ ಸರ್, ಈ ಫಾರ್ಮರ್ಸ್ ಇದು ಕೊಟ್ಟಿದ್ದೀರಲ್ಲ ಸರ್, ಎಷ್ಟು ಮಂತ್ ಆಯ್ತು ಸರ್ ಕೊಟ್ಟಿದ್ದು? ಈ ಗಿಡ ಬಂದು ಇವಾಗ 4.5 to 5 ತಿಂಗಳು ಆಗ್ತಾ ಇದೆ. ಗಿಡ 5 ತಿಂಗಳಾಗಿದೆ. ಹೌದು. ಓಕೆ ಸರ್, ಇನ್ನ ಎಷ್ಟು ತಿಂಗಳಿಗೆ ಇದು? ಇನ್ನು 5 ತಿಂಗಳು, 5 ರಿಂದ 6 ತಿಂಗಳಲ್ಲಿ ನಿಮಗೆ ಬಂದು ಇದು 1 ವರ್ಷದ ಬೆಲೆ. ನಿಮ್ಗೆ 10 ರಿಂದ 12 ತಿಂಗಳು, 11ನೇ ತಿಂಗಳಲ್ಲಿ ನಾವು ಕಟಾವ್ ಮಾಡಬಹುದು. ಓಕೆ ಸರ್, ಇದು ನೋಡಕ್ಕೆ ತುಂಬಾ ಚೆನ್ನಾಗಿದೆ, ಹುಲ್ಲು ತುಂಬಾ ಚೆನ್ನಾಗಿ ಬೆಳೆದಿದೆ. ಆದ್ರೆ ಇದಕ್ಕೆ ಏನಾದ್ರು ರೋಗ ಅಥವಾ ಇದಕ್ಕೆ ರೋಗ ರುಜಿನಗಳು ಏನೂ ಇಲ್ಲ. ನಮ್ಮ ಸಗಣಿಯಲ್ಲಿ ಮಾತ್ರ ನಮಗೆ ಸ್ವಲ್ಪ ಇದು ಯಾವ್ದು ಬೇರುಳ ಕಾಣಿಸ್ಕೊಳುತ್ತೆ. ನಾವು ಫಸ್ಟ್ ಏನ್ ಮಣ್ಣಿನ ಪ್ಯಾಕೆಟ್ ಜೊತೆ ಮಣ್ಣಿನ ಜೊತೆ ಸಗಣಿ ಹಾಕ್ತಿವಲ್ಲ, ಅವಾಗ ಆ ಸಗಣಿಯಲ್ಲಿ ಮಾತ್ರ ನಮಗೆ, ಯಾಕಂದ್ರೆ ಯೂಶಲಿ ಎಲ್ಲಾ ಕಡೆನೂ ಸಗಣಿಯಲ್ಲಿ ಆ ಮಣ್ಣಿನ ಬೇರುಳ ಸಿಗುತ್ತೆ. ಅದಕ್ಕೋಸ್ಕರ ನಾವು ಫಸ್ಟ್ ಮಣ್ಣಿಗೆ ಮಿಕ್ಸ್ ಮಾಡ್ಬೇಕಾದ್ರೇನೆ ಅದಕ್ಕೆ ಫರ್ಟಿಲೈಸರ್ಸ್ ನ ಕೆಮಿಕಲ್ಸ್ ನ ನಾವು ಕೊಟ್ಟಿರ್ತೀವಿ, ಪೌಡರ್ ನ. ಅದನ್ನ ಮಿಕ್ಸ್ ಮಾಡಿ ಹಾಕ್ಬೇಕಾದ್ರೆ ಯಾವುದೇ ರೀತಿಯಾದ ರೋಗ ರುಜಿನಗಳು ಬರಲ್ಲ. ಮತ್ತೆ ಅದ್ರ ಗ್ರೋತ್ ಮೇಲೆ ನಾವು ಎವ್ರಿ 15 to 20 days 30 days ಡಿಪೆಂಡ್ಸ್ ಅಪಾನ್ ಗ್ರೋತ್ ಮೇಲೆ ನಾವು ಅದಕ್ಕೆ ಬೇಕಾಗಿರೋ ಅಂತ ಫರ್ಟಿಲೈಸರ್ಸ್ ಎಲ್ಲ ಕೊಡೋದ್ರಿಂದಾಗಿ ಇದಕ್ಕೆ ಯಾವುದೇ ರೋಗ ರುಜಿನಗಳು ಬರಲ್ಲ. ರೈತರಿಗೆ ಕೊಡೋಕ್ಕಿಂತ ಈ ಬ್ಯಾಗ್ ಕೊಡ್ತಾ ಇದ್ರ, ಸೊ ಆ ಬ್ಯಾಗ್ ಒಳಗಡೆ ಏನೆಲ್ಲ ಹಾಕ್ಬೇಕು, ಯಾವ ರೀತಿ ಹಾಕ್ಬೇಕು ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ಏನಿಲ್ಲ, ರೈತರಿಗೆ ನಾವು ಫಸ್ಟ್ ಗೆ ಗೈಡ್ಲೈನ್ ಮಾಡಿರ್ತೀವಿ. ಅವ್ರಿಗೆ ಜಸ್ಟ್ ಬ್ಯಾಗ್ ಅಲ್ಲಿ ನೋಡಿ, ಈ ತರ ಇಲ್ಲಿ ನೋಡ್ತಾ ಇದೀರಲ್ಲ, ಇದೆಲ್ಲ ಇನ್ನ 1 month ಪ್ಲಾಂಟ್. ಜಸ್ಟ್ ಈ ಬ್ಯಾಗಿಗೆ ಮಣ್ಣು ಗೊಬ್ಬರ 3 ಸ್ಟೇಜ್ ಅಲ್ಲಿ ಹಾಕ್ಬೇಕು. ಫಸ್ಟ್ ಸ್ಟೇಜ್ ಮಣ್ಣು, 2ನೇ ಸ್ಟೇಜ್ ಮತ್ತೆ ಗೊಬ್ಬರ, ಮತ್ತೆ ಮಣ್ಣು ಗೊಬ್ಬರ, ಆ ತರ 3 ಸ್ಟೇಜ್ ಅಲ್ಲಿ ಹಾಕಿ ಫಿಲ್ ಮಾಡಿದ್ರೆ ಸಾಕು. ಇದಕ್ಕಿನ್ನ ಅಡಿಷನಲ್ ಯಾವುದೇ ರೀತಿಯಾದ ಎಕ್ಸ್ಟ್ರಾ ಏನು ಇರಲ್ಲ, ಬೇರೆ ಏನು ಎಕ್ಸ್ಟ್ರಾ ಏನಿರಲ್ಲ. ಆ ಮಣ್ಣು ಆ ಗೊಬ್ಬರಕ್ಕೆ ಮಾತ್ರ ನಾವು ಫಸ್ಟ್ ಕೊಡ್ಬೇಕಾದ್ರೆ ಆ ಗೊಬ್ಬರಕ್ಕೆ ನಾವು ಒಂದು ಫರ್ಟಿಲೈಸರ್ ಕೊಡ್ತೀವಿ. ಯಾವುದೇ ರೀತಿಯಾದ ಹುಳ ಗಿಳ ಏನು ಹಿಡಿಬಾರ್ದು ಅನ್ನೋದಕ್ಕೋಸ್ಕರ ಅದನ್ನ ಮಿಕ್ಸ್ ಮಾಡಿ ಹಾಕಿದ್ರೆ ಆಯ್ತು, ಅಷ್ಟೇ, ಇನ್ನೇನು ಇಲ್ಲ. ಇದು ಅವ್ರ ರಿಕ್ವೈರ್ಮೆಂಟ್ ಎಷ್ಟಿದೆಯೋ ನಾವು ಸಪ್ಲೈ ಅಷ್ಟೆಲ್ಲ ಎಷ್ಟು ಬೇಕಿದ್ರು ನಾವು ರೈತರಿಗೆಲ್ಲ ಕೊಡ್ತೀವಿ. ಇವಾಗ ಇದು ರೀಸೆಂಟ್ ಸ್ಟಾರ್ಟ್ ಮಾಡಿರೋದ್ರಿಂದ ನೋಡಿ, ಎಕ್ಸಾಂಪಲ್ ಬಂದು ಇವಾಗ ನಾವು ಮೇಡಮ್ ಅವರಿಗೆ 1000 ಬ್ಯಾಗ್ ಕೊಟ್ಟಿದ್ವಿ. ಇವಾಗ 5 months 4.5 to 5 months ಒಳ್ಳೆ ಚೆನ್ನಾಗಿ ಗ್ರೋತ್ ಎಲ್ಲ ಚೆನ್ನಾಗಿ ಬಂದಿದೆ. ಮೇಡಮ್ ಅವರು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದರಲ್ಲಿ ಪ್ರಾಮುಖ್ಯವಾಗಿ ಏನು ಅಂದ್ರೆ, ನಾವು ಅದಕ್ಕೆ ಕೊಡುವಂತ ಫರ್ಟಿಲೈಸರ್ ನ ಮತ್ತೆ ನೀರ್ನ ಕರೆಕ್ಟ್ ಟೈಮಿಗೆ ನಾವು ಕೊಡಬೇಕು. ಕೊಟ್ವಿ ಅಂದ್ರೆ ಏನಾಗುತ್ತೆ, ನಿಮಗೆ ನೋಡಿ ಇಲ್ಲಿ 5 ತಿಂಗಳ ಗಿಡನೇ ನಿಮ್ಗಾಲ ಇಷ್ಟ ಹತ್ರ ಬಂದಿದೆ. ಇದನ್ನ ಆಲ್ರೆಡಿ ಒಂದ್ಸಲ ನಾವು ಕಟ್ಟಿಂಗು ಮಾಡಿರ್ತೀವಿ, ಕ್ಲಾಸ್ ಕಟ್ಟಿಂಗ್ ಮಾಡಿರ್ತೀವಿ. ಅದಾದ್ಮೇಲೆ ಇಷ್ಟ ಚೆನ್ನಾಗಿ ಬಂದಿದೆ. ಮೇಡಮ್ ಇದೆಲ್ಲ ಚೆನ್ನಾಗಿ ಗ್ರೋತ್ ಚೆನ್ನಾಗಿರೋದಕ್ಕೇನೆ ಅಡಿಷನಲ್ ನೆಕ್ಸ್ಟ್ ನೋಡಿ ಇಲ್ಲಿ ಆಲ್ರೆಡಿ 5000 ಬ್ಯಾಗ್ ನ ನಮಗೆ ಅಡಿಷನಲ್ ಆಗಿ ಆರ್ಡರ್ ಕೊಟ್ಟಿದ್ದಾರೆ. ನಾವು ಕಳಿಸ್ಕೊಟ್ಟಿದೀವಿ. ಇದು 1 ತಿಂಗಳು ಆಗಿದೆ ಆಲ್ರೆಡಿ. ಗಿಡ ಎಲ್ಲ ಮೊಳಕೆ ಎಲ್ಲಾನು ಚೆನ್ನಾಗಿ ಬಂದಿದೆ. ಮೇಡಮ್ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದಾರೆ. ಎಷ್ಟು ಚೆನ್ನಾಗಿ ನಾವು ಮೇಂಟೈನ್ ಮಾಡ್ತೀವಿ ಅಷ್ಟು ಗ್ರೋತ್ ನಮಗೆ ಇರುತ್ತೆ. ಸರ್, ಇದು ಗಿಡ ನಡಬೇಕು ಅಂತಂದ್ರೆ ಇಂತ ಸೀಸನ್ ಅಲ್ಲೇ ನಡ್ಬೇಕಂತ ಆ ತರ ಎಲ್ಲ ಏನಿಲ್ಲ. ನೀವು ಯಾವ ಸೀಸನ್ ಬೇಕಂದ್ರೂ ಗಿಡ ನೆಡ್ಬೋದು. ಈ ಹುಲ್ಲು ಬಂದು ಎಲ್ಲಾ ಸೀಸನ್ಗೂ ಬರುತ್ತೆ. ನಾವು ಮೇಂಟೆನೆನ್ಸ್ ಮಾತ್ರ ಚೆನ್ನಾಗಿ ಮಾಡ್ಬೇಕಷ್ಟೇ, ಟೈಮ್ ಟು ಟೈಮ್. ಓಕೆ, ಇದಕ್ಕೆ ನೀರಿನ ಸಪ್ಲೈ ಎಲ್ಲ ಯಾವ ರೀತಿ ಮಾಡುತ್ತೆ? ನೀರು ಸ್ಪ್ರಿಂಕ್ಲರಿಂಗ್ ಸಿಸ್ಟಮ್ ನೋಡಿ, ಇಲ್ಲಿ ಮೇಡಮ್ ಅವ್ರು ಮಾಡ್ಸಿದಾರಲ್ಲ, ಆ ತರ ಸ್ಪ್ರಿಂಕ್ಲರಿಂಗ್ ಸಿಸ್ಟಮ್ ಅಲ್ಲಿ ಹಾಕ್ಬಿಟ್ವಿ ಅಂದ್ರೆ ನಮಗೆ ಸ್ಟಾರ್ಟಿಂಗ್ ಅಪ್ ಟು 60 days ತನಕ ನಿಮಗೆ ರೆಗ್ಯುಲರ್ ಆಗಿ ನೀರ್ ಕೊಡ್ತಾ ಇರ್ಬೇಕು. ಬೆಳಗ್ಗೆ ಬೆಳಗ್ಗೆ ಸಂಜೆ ನೀರ್ ಕೊಡ್ತಾ ಇರ್ಬೇಕು. ಬೆಳಗ್ಗೆ ಸೂರ್ಯ ಹುಟ್ಟೋದಕ್ ಮುಂಚೆ ಕೊಟ್ರಿ ಅಂದ್ರೆ ಸೂರ್ಯನ ಬೆಳಕು ಬಿದ್ದಾಗ ಚೆನ್ನಾಗಿರುತ್ತೆ. ಹಂಗಾಗಿ ಮತ್ತೆ ಸಂಜೆ ಒಂದು 5 ಗಂಟೆ 6 ಗಂಟೆ ಸುಮಾರು ಸೂರ್ಯ ಮುಳುಗೋ ಟೈಮಿಗೆ ನೀರ್ ಕೊಡಬೇಕು. ನಿಮ್ಗೆ ಅಪ್ ಟು 45 days to 60 days ತನಕ ಆ ತರ ಇರುತ್ತೆ. ಆಫ್ಟರ್ 60 days ಬಂದಾಗ ನಿಮಗೆ 2 days ಒಂದ್ಸು 3 days ಒಂದ್ಸು ಆ ತರ ಮೇಂಟೈನ್ ಮಾಡ್ಕೊಂಡು ಬ್ಯಾಗ್ ತುಂಬಾ ನೀರ್ನಿಲ್ಲ ಅಷ್ಟು ನೆನೆಸಿ ಬಿಟ್ರೆ ಸಾಕು. 2 days ಒಂದ್ಸಲ ಕೊಟ್ಕೊಂಡು ಹೋಗ್ಬೋದು. ಅದು ಮೇಂಟೆನೆನ್ಸ್ ನಿಮ್ಗೆ ಈಸಿ ಇರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಅದು ಬೇರ್ ಚೆನ್ನಾಗಿ ಹಿಡಿಲಿ ಅನ್ನೋದಕ್ಕೆ ನಾವು ಸ್ವಲ್ಪ ಫಸ್ಟ್ 60 days ತನಕ ನಾವು ಕ್ಲೀನ್ ಆಗಿ ಮೇಂಟೈನ್ ಮಾಡಬೇಕು. ರೆಗ್ಯುಲರ್ ಈ ಬ್ಯಾಗ್ ಜೊತೆಗೆ ಈ ಗಿಡನು ಸಪ್ಲೈ ಮಾಡ್ತೀವಿ. ಹೌದು, ಬ್ಯಾಗ್ ಜೊತೆ ನಾವು ಗಿಡ ಬೇರು ಎಲ್ಲ ಸಪ್ಲೈ ಮಾಡ್ಕೊಡ್ತೀವಿ. ಓಕೆ ಸರ್, ಈಗ ಅದನ್ನ ನಾಟಿ ಮಾಡಿ ಆದ ನಂತರ ಒಂದು 8 ಇಂದ 10 ಅಥವಾ 12 ತಿಂಗಳಿಗೆ ಬರುತ್ತೆ ಅಂತ ಹೇಳಿದ್ರಿ. ಹೌದು. ಸೊ ಒಂದು ಬ್ಯಾಗ್ ಅಲ್ಲಿ ಎಷ್ಟು ಕೆಜಿ ಬರುತ್ತೆ ಸರ್? ಸರ್, ನಿಮಗೆ ಪರ್ ಬ್ಯಾಗಿಗೆ ನಾನು ಹೇಳಿದ್ನಲ್ಲ, ಮಿನಿಮಮ್ ನಿಮಗೆ 2.5 to 3 kgs ಬರುತ್ತೆ. ನಿಮಗೆ ಮಣ್ಣು ಒಳ್ಳೆ ಚೆನ್ನಾಗಿದ್ದು ನೀವು ಚೆನ್ನಾಗಿ ಮೇಂಟೈನ್ ಮಾಡಿದೀರಾ, ಟೈಮ್ ಟು ಟೈಮ್ ಕರೆಕ್ಟ್ ಆಗಿ ನೀರು ಫರ್ಟಿಲೈಸರ್ಸ್ ಎಲ್ಲ ಕೊಡ್ತಿದ್ದೀರಾ ಅಂದ್ರೆ ನಿಮ್ಗೆ ಅಪ್ ಟು 3.5 kgs ತನಕನೂ ಬರುತ್ತೆ ನಿಮಗೆ.
ಓಕೆ ಸರ್, ಇದಕ್ಕೆ ಇಂತ ಮಣ್ಣೆ ಬೇಕು ಅಥವಾ ಇದಕ್ಕೆ ನಿಮಗೆ ಕೆಂಪು ಮಣ್ಣು ಇದ್ದಷ್ಟು ಚಂದ. ಕೆಂಪು ಮಣ್ಣು ಚೆನ್ನಾಗಿರುತ್ತೆ. ಇದರ ಮಣ್ಣು ಬೇರ್ ಮಾಡ್ಲಿಕ್ಕೆ, ಮತ್ತೆ ಮಣ್ಣು ಕಲ್ಲು ಮಿಕ್ಸ್ ಇರಬಾರ್ದು, ಪುಡಿ ಮಣ್ಣು ಇರಬೇಕು. ಪುಡಿ ಮಣ್ಣೆ ಇರಬೇಕು. ಓಕೆ ಸರ್, ಇವಾಗ ಈ ಈ ಗಿಡ ಏನೋ ನಾಟಿ ಮಾಡಿ ಏನೋ ಮಾಡ್ತಾ ಇರ್ತಾರೆ, ಇವಾಗ ಬ್ಯಾಗ್ ಅಲ್ಲೇ ಹಾಕ್ಬೇಕಾ ಅಥವಾ ಮಾಮೂಲಿ ತೋಟ? ಇಲ್ಲ, ನಾವು ಮಾಮೂಲಿ ತೋಟದಲ್ಲಿ ನಾವು ಹಾಕ್ಬೋದು. ಮಾಮೂಲಿ ತೋಟದಲ್ಲಿ ಹಾಕಿದಾಗ ಏನಾಗಿರುತ್ತೆ ಅಂದ್ರೆ ಇದ್ರ ಬೇರ್ ಬಂದು ನಿಮಗೆ 3 ರಿಂದ 4 ಅಡಿ ಡೆಪ್ತ್ ಅಲ್ಲಿ ಹೋಗುತ್ತೆ. ಅದನ್ನ ಕಟಾವ್ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ನಾವು JCB ಮುಖಾಂತರನೋ ಇಲ್ಲ ಯಾವ್ದಾನ ಮಿಷಿನರೀಸ್ ಮುಖಾಂತರ ತೆಗಿಬೇಕಾಗುತ್ತೆ. ಅವಾಗ ಏನಾಗುತ್ತೆ ನಿಮಗೆ JCB ಮುಖಾಂತರ ಎಲ್ಲ ತೆಗೆದು ಕ್ಲೀನ್ ಮಾಡ್ಬೇಕಾದ್ರೆ ನಿಮಗೆ 30 to 40% ಆಫ್ ದ ಬೇರು ವೇಸ್ಟ್ ಆಗೋಗ್ಬಿಡುತ್ತೆ ಮಣ್ಣಲ್ಲಿ. ಹಾಗಾಗಿ ಈ ತರ ನಾವು ಬ್ಯಾಗ್ ಅಲ್ಲಿ ನಾವು ಪಾಲಿ ಬ್ಯಾಗ್ಸ್ ಅಲ್ಲಿ ನಾವು ಇದು ಮೇಂಟೈನ್ ಮಾಡಿದ್ವಿ ಅಂದ್ರೆ ನಮಗೆ ಯಾವ ಒಂದು 100 ಗ್ರಾಮ್ನು ವೇಸ್ಟ್ ಆಗಲ್ಲ. ನೆಕ್ಸ್ಟ್ ನಾವು ಇದನ್ನ ಫುಲ್ ಬೆಳವಣಿಗೆ ಬಂದು ಕಟಾವಿಗೆ ಬಂದಾಗ ಬ್ಯಾಗ್ ಮಾತ್ರ ಕಟ್ ಮಾಡ್ಬಿಟ್ಟು ಮಣ್ಣನ್ನು ವಾಶ್ ಮಾಡ್ಬಿಟ್ವಿ ಅಂದ್ರೆ ಪೂರ್ತಿ ಬೇರು ನಮ್ಮ ಕೈಯಲ್ಲಿ ಪೂರ್ತಿ ಬೇರು ಸಿಗುತ್ತೆ. ನಮಗೆ ಯಾವುದೇ ರೀತಿಯಾದ ವೇಸ್ಟೇಜ್ 0% ವೇಸ್ಟೇಜ್ ಬರುತ್ತೆ ಇದರಲ್ಲಿ. 0% ವೇಸ್ಟೇಜ್ ಇರುತ್ತೆ. ನಿಮಗೆ ಮಣ್ಣಲ್ಲಿ ಹಾಕಿ ಇದು ಮಾಡಿದಾಗ ನಿಮಗೆ 30 to 40% ವೇಸ್ಟೇಜ್ ಅಲ್ಲೇ ಹೋಗ್ಬಿಡುತ್ತೆ, ಅರ್ಧಕ್ಕರ್ಧ. ಓಕೆ ಸರ್, ಒಟ್ಟಲ್ಲಿ ರೈತರಿಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾರೆ. ಖಂಡಿತ ರೈತರಿಗೆ ಎಲ್ಲರಿಗೂ ಎಲ್ಲಾ ರೀತಿಯಾದವ್ರಿಗೂ ಇದರಲ್ಲಿ ಇನ್ಕಮ್ ಇದೆ, ಈಸಿ ಮೇಂಟೆನೆನ್ಸ್ ಇದೆ. ರೈತರಲ್ಲಿ ಮಹಿಳೆಯರು ತುಂಬಾ ಒಂದು ಈ ಕೃಷಿ ಚಟುವಟಿಕೆ ಮಾಡ್ಬೇಕಂತ ಉತ್ಸುಕರಾಗಿರ್ತಾರೆ, ಅವರು ಆರಾಮಾಗಿ ಮಾಡ್ಬೋದು. ಖಂಡಿತವಾಗ್ಲು ಇದ್ರಲ್ಲಿ ಬಂದು ಮಹಿಳೆಯರು, ಗಂಡಸರು, ಏಜ್ಡ್ ಪರ್ಸನ್ಸ್, ಇನ್ನ ಯಂಗರ್ಸ್ ಆ ತರ ಎಲ್ಲ ಏನೂ ಇಲ್ಲ. ಯಾರು ಬೇಕಿದ್ರು ಮಾಡ್ಬೋದು. ಯಾರು ಮಾಡೋದಕ್ಕೆ ರೆಡಿ ಇದ್ರು ಅದಕ್ಕೆ ಯಾವ ತರ ಮೇಂಟೆನೆನ್ಸ್ ಮಾಡ್ಬೇಕು ಅನ್ನೋ ಗೈಡ್ಲೈನ್ಸ್ ಎಲ್ಲಾನು ಪ್ರಾಪರ್ ಗೈಡ್ಲೈನ್ಸ್, ಫೀಲ್ಡ್ ವಿಸಿಟ್ಸ್, ಆನ್ ಟೈಮ್ ಸಪ್ಲೈ ಎಲ್ಲ ನಾವು ಕಂಪ್ನಿ ಕಡೆಯಿಂದ ನಾವೇ ಕೊಡ್ತೀವಿ, ನಾವೇ ನೋಡ್ಕೊಂತೀವಿ. ಓಕೆ ಸರ್, ಅದು ಬೇರೆ ಯಾವ ರೀತಿ ಇರುತ್ತೆ ಅಂತ ಬೇರೆ ಕಸ್ಟಮರ್ ಮನೇಲಿ ಬೆಳೆದಿರೋದು ತಂದಿದ್ದೀರಾ, ಸೊ ಅದು ಯಾವ ರೀತಿ ಇರುತ್ತೆ ಅಂತ ನಮ್ಮ ಚಾನಲ್ ನ ವೀಕ್ಷಕರಿಗೆ ತಿಳಿಸಿ ಸರ್. ಖಂಡಿತ. ಲವಂಚದ ಬೇರ್ ಯಾವ ರೀತಿ ಇರುತ್ತೆ ಅಂತ ಕೇಳಿದ್ರೆ, ಲವಂಚ ಬೇರ್ ಈ ರೀತಿ ಬರ್ತದೆ. ಓಕೆ, ನಿಮಗೆ ಇದು ಜಸ್ಟ್ ಸಣ್ಣ ಪೀಸು. ಇದು ನಿಮಗೆ 3 ರಿಂದ 4 ಅಡಿ ಅಷ್ಟು ಉದ್ದಕ್ಕೆ ಬರುತ್ತೆ. ಉದ್ದ ದಪ್ಪ ಎಲ್ಲ ಬರುತ್ತೆ. ಇದನ್ನ ನೀವು ಆಮೇಲೆ ಅದೇ ಕಟಾವ್ ಆದ್ಮೇಲೆ ನಮ್ಮ ಪ್ರೊಸೆಸ್ ಪ್ರಕಾರ ಇದನ್ನ ನಾವು ಇದರಲ್ಲಿಂದ ಆಯಿಲ್ ತೆಗೆದೆಲ್ಲ ಮಲ್ಟಿಪರ್ಪಸ್ ಗೆಲ್ಲ ಯೂಸ್ ಮಾಡಬಹುದು. ಈ ಬೇರ್ನ ಬಂದು ನೀವು ಅದೇ ಈ ತರ ಬ್ಯಾಗ್ ಅಲ್ಲಿ ಲಾಸ್ಟ್ ಗೆ ಕಟಾವ್ ಮಾಡ್ಬೇಕಾದ್ರೆ ಬ್ಯಾಗ್ ನ ಕಟಿಂಗ್ ಮಾಡ್ಬಿಟ್ಟು ಬ್ಯಾಗ್ ನ ಪಾಲಿ ಬ್ಯಾಗ್ ನ ಕಟ್ ಮಾಡಿ ಆ ಮಣ್ಣನ್ನೆಲ್ಲ ತೆಗೆದು ಕ್ಲೀನ್ ಆಗಿ ವಾಶ್ ಮಾಡ್ಬಿಟ್ಟು ಮಾಡಿದ್ರೆ ನಮಗೆ ಬೇರೆ ರೀತಿ ಸಿಗುತ್ತೆ ಬ್ಯಾಗ್ ಒಳಗೆ. ಓಕೆ ಸರ್, ಇದಕ್ಕೆ ಏನೋ ರೈತರು ಬೆಳಿತಾರೆ, ನೀವೇನದು ಇದು ಗಿಡನ ಕೊಡ್ತೀರಾ, ಇದನ್ನ ಯಾವ ರೀತಿ ಅವರು ಸೇಲ್ ಮಾಡ್ಬೇಕು ಲೋಕಲ್ ಮಾರ್ಕೆಟ್ ಅಲ್ಲಿ? ಇದರಲ್ಲಿ ನೀವು ಸೇಲ್ ಮಾಡ್ಲಿಕ್ಕೆ ಅನ್ನೋದು ಯಾವುದೇ ರೀತಿಯಾದ ವರಿ ಮಾಡ್ಬೇಕಾಗಿಂತ ಅವಶ್ಯಕತೆನೇ ಇಲ್ಲ. ಇದನ್ನ ಕೊಟ್ಟು ಇದ್ರದ್ದು ಏನಿದೆ ಪೂರಾ ಬೇರು ನಾವೇ ತಗೊಂತೀವಿ, ಕಂಪ್ನಿ ಅವರೇನೆ. ಇದಕ್ಕೋಸ್ಕರ ಗ್ಯಾರಂಟಿಗೆ ನಾವು ನಿಮಗೆ ಅಗ್ರಿಮೆಂಟ್ ನ ಕೊಡ್ತೀವಿ. ಅಗ್ರಿಮೆಂಟ್ ನಿಮಗೆ ಇದ್ರ ಒಳಗಡೆ ನಾವು ಏನು ಡೀಟೇಲ್ಸ್ ಇದೆ ಯಾವ ರೀತಿ ಎಲ್ಲ ತಗೊಂತೀವಿ, ರಿಟರ್ನ್ ತಗೊಂತೀವಿ. ಮತ್ತೆ ಇದ್ರದ್ದು ಬಂದು ಪರ್ ಕೆಜಿಗೆ ಬೇರು ನಾವು 150 ರಿಂದ 200 ರೂಪಾಯಿ ತನಕ ತಗೊಂತೀವಿ. 150 ರೂಪಾಯಿ ಮಿನಿಮಮ್ ರೇಟ್ ಇರುತ್ತೆ, ಅದ್ರ ಮೇಲೆ ಅಪ್ ಟು 200 ರೂಪೀಸ್ ತನಕ ಮಾರ್ಕೆಟಿಂಗ್. ಅಗ್ರಿಮೆಂಟ್ ಅಲ್ಲಿ ಏನೆಲ್ಲ ಇರುತ್ತೆ ಸರ್? ಸರ್, ಅಗ್ರಿಮೆಂಟ್ ಅಲ್ಲಿ ನಿಮಗೆ ನೀವು ನಮಗೆ ಅಡ್ವಾನ್ಸ್ ಪೇ ಮಾಡಿರೋ ಅಡ್ವಾನ್ಸ್ ಅಮೌಂಟ್ ಇರುತ್ತೆ, ತಗೊಂತೀವಿ ಅನ್ನೋ ಗ್ಯಾರಂಟಿನೂ ಕೊಟ್ಟಿರ್ತೀವಿ. ಓಕೆ, ಈ ಅಗ್ರಿಮೆಂಟ್ ಪ್ರಕಾರ ನೀವು ಅವರಿಗೆ ರೈತರಿಗೆ ಏನ್ ಹೇಳಿರ್ತೀರ ಅದ್ರ ಪ್ರಕಾರ ನಡ್ಕೊಳ್ತಾರೆ? ಹೌದು, ಖಂಡಿತ. ಇನ್ ಕೇಸ್ ಸರ್ ಅವರು ಲೋಕಲ್ ಮಾರ್ಕೆಟ್ ಅಲ್ಲಿ ಸೇಲ್ ಮಾಡ್ತೀವಿ ಅಂದ್ರೆ ಅವಕಾಶ ಇದೆ ಸರ್? ಲೋಕಲ್ ಮಾರ್ಕೆಟ್ ಅಲ್ಲಿ ಸೇಲ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಅವಕಾಶ ಇದೆ, ಸೇಲ್ ಮಾಡಬಹುದು. ಬಟ್ ಅವ್ರು ಮಾಡ್ಕೊಬೇಕು. ಬಟ್ ನಿಮಗೆ ರೇಟ್ ಅವ್ರು ಆ ರೀತಿ ಕೊಡಲ್ಲ, ನಮ್ಮಷ್ಟು ರೇಟ್ ಅವ್ರು ಕೊಡಲ್ಲ. ಯಾಕಂದ್ರೆ ಇದು ನಮ್ದೇ ಮ್ಯಾನುಫ್ಯಾಕ್ಚರಿಂಗ್ ಇದು ಯೂನಿಟ್ಸ್ ಇರೋದ್ರಿಂದ, ರಾ ಮೆಟೀರಿಯಲ್ ಯೂನಿಟ್ಸ್ ಇರೋದ್ರಿಂದ ಇದನ್ನ ನಾವು ಒಳ್ಳೆ ಪ್ರೈಸಿಂಗ್ ಅಲ್ಲಿ ಡೈರೆಕ್ಟ್ ಆಗಿ ಕೊಟ್ಬಿಟ್ಟು ರೈತರಿಂದ ಡೈರೆಕ್ಟ್ ಆಗಿ ನಮ್ಮ ಪ್ರೈಸಿಂಗ್ ನಾವು ತಗೊಂತೀವಿ. ಇದರಲ್ಲಿ ಹೊರಗಡೆ ನೀವು ಕೊಡ್ತೀರಾ ಅಂದಾಗ ಅದಕ್ಕೆ ರೇಟ್ ಆಗ್ಲಿ ಅದ್ರ ಕ್ವಾಲಿಟಿಗಾಗ್ಲಿ ನಾವ್ ಯಾವ್ದು ಈ ರೀತಿಯಾದ ಗ್ಯಾರಂಟಿ ಕೊಡಕ್ಕಾಗಲ್ಲ ಸರ್. ಓಕೆ ಸರ್, ಮಾರ್ಕೆಟ್ ಅಲ್ಲಿ ಇದೇ ರೀತಿ ತುಂಬಾ ಕಂಪನಿಗಳು ಬಂದು ರೈತರಿಗೆ ಮೋಸ ಮಾಡಿರೋ ಕಂಪನಿಗಳೆಲ್ಲ ತುಂಬಾ ಇದಾವೆ. ಹಾಗಾಗಿ ನಿಮ್ಮ ಕಂಪನಿ ಕಡೆಯಿಂದ ಅವರಿಗೆ ಯಾವ ರೀತಿ ಗ್ಯಾರಂಟಿ ಕೊಡ್ತಾರೆ ಸರ್? ಅದಕ್ಕೋಸ್ಕರನೇ ಇದೇ ಅಗ್ರಿಮೆಂಟ್ ನಾನು ಇನ್ನೊಂದ್ಸಲ ನಿಮ್ಗೆ ರಿಟರ್ನ್ ತೋರಿಸ್ತಾ ಇದ್ದೀನಿ. ಇದನ್ನೇ ನಾವು ರಿಟರ್ನ್ ತಗೊಂಡಿರ್ತೀವಿ ಅಂತ ಹೇಳೋದಕ್ಕೆ ಈ ಅಗ್ರಿಮೆಂಟ್ ನ ನಾವು ಕೊಡ್ತೀವಿ. ಇದು 100% ನಾವೇ ರಿಟರ್ನ್ ತಗೊಂತೀವಿ ಗಿಡನ. ಓಕೆ ಸರ್, ಇನ್ನ ಗಿಡಗಳನ್ನ ಎಕ್ಸ್ಟೆಂಡ್ ಮಾಡ್ಬೇಕು ಅಂತ ಇರ್ತಾರೆ. ಈಗ ಇದೇ ಗಿಡನೇ ಸಸಿನೇ ಕಿತ್ಬಿಟ್ಟು ಮತ್ತೆ ಅವ್ರ ಬ್ಯಾಗ್ ಹಾಕಿ ಮಾಡ್ಬೋದಾ, ಹೇಗೆ ಸರ್? ಸರ್, ಇದು ನೀವು ಇದೇ ಗಿಡನ ನೀವು ಕಿತ್ತು ಮತ್ತೆ ಮಾಡಬಹುದು. ಬಟ್ ಇದಕ್ಕೆ ನಿಮಗೆ ಅವಶ್ಯಕತೆ ಅಂತ ಫರ್ಟಿಲೈಸರ್ಸ್ ನಿಮಗೆ ಸಿಗಲ್ಲ. ನಮ್ ಕಡೆಯಿಂದ ಬಂದ್ರಿ ಅಂದ್ರೆ ನಾವು ಗಿಡದಿಂದ ಹಿಡಿದು ನಾವು ಫರ್ಟಿಲೈಸರ್ಸ್ ತನಕ ಅಪ್ ಟು 1 ಇಯರ್ ತನಕ ಅದ್ ಗ್ರೋತ್ ಏನೇನ್ ಕೊಡಬೇಕು, ಯಾವ್ಯಾವ ಟೈಮಿಗೆ ಕೊಡಬೇಕು ಅನ್ನೋ ನಮ್ ಫೀಲ್ಡ್ ವಿಸಿಟ್ಸ್ ಇರುತ್ತೆ, ಮೆಂಟೆನೆನ್ಸ್ ಇರುತ್ತೆ, ನಾವು ಗೈಡ್ಲೈನ್ಸ್ ಎಲ್ಲ ಇರುತ್ತೆ. ಇವಾಗ ನೀವಾಗ ಬೇರೆ ಇಟ್ರಿ ಅಂದ್ರೆ ನೀವು ಇದಕ್ಕೆ ಫರ್ಟಿಲೈಸರ್ಸ್ ತರ್ಲಿಕ್ಕೆ ನಿಮಗೆ ಕಷ್ಟ ಆಗುತ್ತೆ. ಪರ್ಟಿಕ್ಯುಲರ್ ಫರ್ಟಿಲೈಸರ್ಸ್ ಎಲ್ಲೆಲ್ಲಿ ಸಿಗುತ್ತೆ ಅನ್ನೋದು ನಿಮಗೆ ತೊಂದರೆ ಆಗುತ್ತೆ. ಮತ್ತೆ ನಿಮಗೆ ಗೈಡ್ಲೈನ್ ಇರಲ್ಲ. ನೀವು ಹೆಂಗ್ ಬೇಕೋ ಹಂಗೆ ಅಡದಿಡ್ಡಿ ಬೆಳೆದ್ರಿ ಅಂದಾಗ ಏನಾಗುತ್ತೆ ಅಂದ್ರೆ ನಿಮಗೆ ಬೇರೆ ಅಷ್ಟು ಬರಲ್ಲ ತೂಕ. ನಿಮಗೆ ಅರ್ಧ ಕೆಜಿನೂ ಬರ್ಬೋದು, ಇಲ್ಲ ಬರ್ದಂಗೂ ಇರ್ಬೋದು, ಆ ರೀತಿ ಎಲ್ಲ ಇರುತ್ತೆ. ಮಾಡ್ಬೇಕು ಅಂತ ಇರ್ತಾರೆ ಅಂತ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತಾರ ಸರ್? ಸೊ ಹೊಸದಾಗಿ ನಾಟಿ ಮಾಡೋ ಅಂತ ರೈತರಿಗೆ ನಾನು ಹೇಳೋದಿಷ್ಟೇ, ಇದ್ರಲ್ಲಿ ಯಾವುದೇ ರೀತಿಯಾದ ಒಂದು ಕಷ್ಟಕರವಾಗಿ ನಾವು ಇದನ್ನ ಬೆಳೆಸ್ಬೇಕು ಮಾಡ್ಬೇಕು, ಆಳುಗಳನ್ನೆಲ್ಲ ಇಟ್ಕೊಂಡು ಮೇಂಟೆನೆನ್ಸ್ ಮಾಡ್ಬೇಕು ಅನ್ನೋದೆಲ್ಲ ಏನಿರಲ್ಲ. ಈಸಿ ಮೇಂಟೆನೆನ್ಸ್ ಇದೆ.
ಈಸಿಯಾಗಿ ಬೆಳೆಸಬಹುದು. ಪ್ರತಿಯೊಂದನ್ನು ಸಪ್ಲೈ ನಾವೇ ಕೊಡ್ತೀವಿ, ಗೈಡ್ಲೈನ್ ನಾವೇ ಕೊಡ್ತೀವಿ, ಫರ್ಟಿಲೈಸರ್ಸ್ ನಾವೇ ಕೊಡ್ತೀವಿ. ಅವ್ರು ಜಸ್ಟ್ ಟೈಮ್ ಟು ಟೈಮ್ ನೀರ್ ಹಾಕೊಂಡು ಮೇಂಟೈನ್ ಮಾಡಿದ್ರೆ ಮಾತ್ರ ಸಾಕು. ಇದರಲ್ಲಿ ಬ್ಯಾಗ್ ಗಳನ್ನ ಹೀಗೆ ಜೋಡಿಸಿದ್ರ ಈ ರೀತಿ ಇಟ್ಟಿದ್ದಾರೆ ಇವರು ಫಾರ್ಮರ್ಸ್ ಬಂದ್ಬಿಟ್ಟು. ಹೌದು. ಈಗ ಒಂದ್ ಬ್ಯಾಗ್ ಅಲ್ಲಿ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು ವರ್ಷಕ್ಕೆ ಎಷ್ಟು ಅರ್ನ್ ಮಾಡ್ಬೋದು ಸರ್ ಅವರು? ಸರ್, ಒಂದು ಪರ್ ಬ್ಯಾಗಿಗೆ ಅನ್ನೋದಕ್ಕಿಂತ ನೀವು ಪರ್ ಕೆಜಿ ಮೇಲೆ ಅಂದ್ರೆ ನಿಮಗೆ 450 to 500 rupees ಪರ್ ಬ್ಯಾಗಿಗೆ ಬರುತ್ತೆ ನಿಮಗೆ. ಪರ್ ಬ್ಯಾಗಿಗೆ ನೀವು ಮೇಂಟೆನೆನ್ಸ್ ಇವಾಗ 100 rupees ಪೇ ಮಾಡಿರ್ತೀರಿ, ನಿಮಗೆ 400 rupees ಪ್ಲಸ್ ನಿಮಗೆ ಲಾಭ ಇದೆ ಪರ್ ಬ್ಯಾಗಿಗೆ. ಓಕೆ ಓಕೆ. ಒಟ್ನಲ್ಲಿ ರೈತರಿಗೆ ತುಂಬಾನೇ ಆ ಒಂದು ಇನ್ಕಮ್ ಇದೆ ಅಂತ ಹೇಳಿದ್ರ. ಈಗ ಬೇರೆ ಬೇರೆ ಕೃಷಿ ಮಾಡ್ತಾ ಇರ್ತಾರೆ, ಅದ್ರ ಜೊತೆಗೆ ಇದನ್ನು ಕೂಡ ಮಾಡ್ಬಿಟ್ಟು ಯಾವುದೇ ಕೃಷಿ ಮಾಡಿದ್ರು ಇದ್ರ ಮಾಡಬಹುದು. ಬಟ್ ಇದಕ್ಕೆ ಬಿಸಿಲು ಬೇಕು ಸರ್, ಅಷ್ಟೇ. ನೆರಳಲ್ಲಿ ಇಡಬಾರ್ದು. ಬಿಸಿಲಲ್ಲಿ ಇಟ್ಟಷ್ಟು ನಮಗೆ ಗ್ರೋತ್ ಚೆನ್ನಾಗಿರುತ್ತೆ, ಬೆಳವಣಿಗೆ ಚೆನ್ನಾಗಿರುತ್ತೆ, ಆನ್ ಟೈಮ್ ಕರೆಕ್ಟ್ ಆಗಿ ಎಲ್ಲಾನು ನಮಗೆ ಸಿಗುತ್ತೆ. ಓಕೆ ಸರ್. ಈ ಮಲೆನಾಡು ಪ್ರದೇಶದಲ್ಲಿ ಅಡಿಕೆ ತೋಟದ ಒಳಗಡೆಗೆ ಅಡಿಕೆ ತೋಟದಲ್ಲಿ ಇಟ್ರೆ ಕಷ್ಟ ಇದೆ ಸರ್, ಬರಲ್ಲ ನೆರಳಲ್ಲಿ. ಯಾಕಂದ್ರೆ ಅಡಿಕೆ ತೋಟ ಎಲ್ಲ ಫುಲ್ ನೆರಳಿರ್ತದೆ, ನೆರಳಲ್ಲಿ ಇದ್ದಾಗ ನಿಮಗೆ ಬರಲ್ಲ. ಬಿಸಿಲು ಬೇಕು ಸರ್, ಇದು ಬಿಸಿಲಲ್ಲೇ ಇಡಬೇಕು. ಓಪನ್ ಪ್ಲೇಸ್ ಅಲ್ಲಿ ಇಟ್ಟಷ್ಟು ಚೆನ್ನಾಗಿದೆ. ಓಕೆ ಸರ್. ನೀರಿನ ವ್ಯವಸ್ಥೆ ಮಾತ್ರ ಫುಲ್ ಸಫಿಶಿಯಂಟ್ ಆಗಿ ಇರಬೇಕು ಗಿಡಗಳಿಗೆ. ಓಕೆ ಸರ್. ಕರ್ನಾಟಕದಲ್ಲಿ ಎಷ್ಟು ಕಡೆಗೆ ಕೊಟ್ಟಿದ್ದೀರಾ ಸರ್? ಎಷ್ಟು ರೈತರಿಗೆ? ಕರ್ನಾಟಕದಲ್ಲಿ ಈಗ ನಾವು ಕೋಲಾರ, ಮಂಗಳೂರು, ಉಡುಪಿ, ಹೊರನಾಡು, ಶಿಕಾರಿಪುರ, ಶಿವಮೊಗ್ಗ, ದಾವಣಗೆರೆ, ಇದು ಎಲ್ಲಾ ಕಡೆ ಕೊಟ್ಟಿದ್ದೀವಿ. ಬೀದರ್, ಗುಲ್ಬರ್ಗ, ದಾವಣಗೆರೆ ಎಲ್ಲಾ ಕಡೆನೂ ಆಲ್ಮೋಸ್ಟ್ ಡಿಸ್ಟ್ರಿಕ್ಟ್ಸ್ ಎಲ್ಲ ಕೊಟ್ಟಿದ್ದೀವಿ ಸರ್, ಕವರ್ ಮಾಡಿದ್ವಿ. ಓಕೆ ಸರ್. ಮಾಡಿರೋ ಮೇಡಮ್ ಅವ್ರು ರೈತರೇ ಇದಾರೆ, ಮೇಡಮ್ ಅವ್ರ ಹತ್ರನೇ ಡೈರೆಕ್ಟ್ ಅವ್ನ ಕೇಳೋಣ ಬನ್ನಿ. ಓಕೆ ಸರ್. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಈ ಲಾವಂಚದ ಬೇರಿನ ಕೃಷಿ ಮಾಡಿದಿರಾ, ಇದು ಹೇಗ್ ಗೊತ್ತಾಯ್ತು ಮೇಡಮ್? ಹೇಗ್ ತಗೊಂಡ್ರಿ ಇದನ್ನ? ಇದು ನಾನು ಯೂಟ್ಯೂಬ್ ಅಲ್ಲಿ ನೋಡಿದ್ದು. ಓಕೆ. ಯೂಟ್ಯೂಬ್ ಅಲ್ಲಿ ನಂಬರ್ ಡಿಸ್ಪ್ಲೇ ಆಗಿತ್ತು, ಆ ನಂಬರ್ ಫೋನ್ ಮಾಡಿದೆ. ಅವರ ಎಲ್ಲ ಡೀಟೇಲ್ಸ್ ಹೇಳಿದ್ರು. ಓಕೆ. ಒಂದು ಡೀಟೇಲ್ಸ್ ಹೇಳಿದ್ಮೇಲೆ ಅವ್ರಿಗೆ ನನಗೆ ಒಂದು ವಿಚಾರ ಏನಾಯ್ತು ಅಂದ್ರೆ, ಇದಕ್ಕೆ ರೋಗ ಇಲ್ಲ, .1 ಲೇಬರ್ ಅವಶ್ಯಕತೆ ಇಲ್ಲ. ಓಕೆ. ಆದ್ರಿಂದ ನಾನು ಈ ಬೆಳೆನ ಬೆಳಿಬೇಕು ಅಂತ ನಿರ್ಧಾರ ಮಾಡಿದೆ. ಓಕೆ. ಒಬ್ಬ ವುಮೆನ್ ಆಗಿ ನೀವು ಇಷ್ಟು ಚೆನ್ನಾಗಿ ಕೃಷಿ ಮಾಡಿದಿರಾ, ಸೊ ನೀವು ಲೇಡೀಸ್ ಏನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್? ಯಾರಾದ್ರೂ ಮಾಡ್ಬೋದು, ಮುದುಕರು ಮಾಡ್ಬೋದು, 70-80 ವರ್ಷದವರು ಮಾಡ್ಬೋದು. ಎಲ್ಲ ಶಕ್ತಿನೇ ಇರ್ಬೇಕು ಅಂತ ಏನಿಲ್ಲ, ಇದಕ್ಕೇನ್ ಶಕ್ತಿ ಬೇಕಾಗಿಲ್ಲ. ಓಕೆ. ಆರಾಮಾಗಿ ಮಾಡ್ಬೋದು. ಓಕೆ ಮೇಡಮ್. ಯಾವ ರೀತಿ ಇದು ನೀವು ಸ್ಟಾರ್ಟಿಂಗ್ ಅಲ್ಲಿ ಕೃಷಿ ಮಾಡಿದಿರಾ ಮೇಡಮ್? ಇದಕ್ಕೆ ಅವ್ರಿಗೆ ಕೇಳಿದೆ, ಅವರು ಎಲ್ಲ ಡೀಟೇಲ್ಸ್ ಹೇಳಿದ್ರು. ಆಮೇಲೆ ಸರಿ ಮಾಡ್ತೀನಿ ಅಂತ ಹೇಳಿ ಫಸ್ಟ್ ಕೆಮ್ಮಣ್ಣು ಗೊಬ್ಬರ ಎಲ್ಲ ತರಿಸ್ಕೊಂಡು ಅವ್ರಿಗೆ 95,000 ಸಾವಿರಕ್ಕೆ ಅಂತ ಹೇಳಿದ್ರು. 50,000 ಅವ್ರಿಗೆ ಕಳಿಸ್ಕೊಟ್ಟು ಕೂಡ್ಲೆ ಅವರು ಬ್ಯಾಗ್ ಮತ್ತೆ ಗೊಬ್ಬರ ಎನ್ರಿಚ್ ಅಂತ ಕೊಡ್ತಾರೆ, ಸಗಣಿ ಗೊಬ್ಬರದಲ್ಲಿ ಕಲಿಸ್ಬೇಕದು 48 hours. ಅದು ಕಳ್ಸಿಕೊಟ್ರು. ಅದನ್ನೆಲ್ಲ ಕಳ್ಸಿಕೊಟ್ಮೇಲೆ ಬ್ಯಾಗ್ ಎಲ್ಲ ಫಿಲ್ಲಿಂಗ್ ಮಾಡಿ, ಸ್ಪ್ರಿಂಕ್ಲರ್ಸ್ ಎಲ್ಲ ರೆಡಿ ಮಾಡಿ ಎಲ್ಲ ರೆಡಿ ಇಟ್ಕೊಂಡು ಮತ್ತೆ ಉಳ್ದಿದ್ದ 45,000 ಕೊಟ್ಟು ಕೂಡ್ಲೆ ಗಿಡಗಳ ತಂದು ಕೊಟ್ರು. ಅದನ್ನ ಹೇಗ್ ಹೂಣ್ಬೇಕು ಎಲ್ಲ ಹೇಳ್ಕೊಟ್ರು, ಹೇಗ್ ನೀರ್ ಬಿಡ್ಬೇಕು ಎಲ್ಲ ಹೇಳ್ಕೊಟ್ರು. ತಿಂಗಳ ಈಗ ಬಂದು ಗೊಬ್ಬರ ಕೊಡ್ತಾರೆ, ಎಲ್ಲ ನೋಡ್ಕೊಂಡು ಹೋಗ್ತಾರೆ. ಓಕೆ ಮೇಡಮ್. ನಿಮ್ಗೆ ಟ್ರೈನಿಂಗ್ ಎಲ್ಲ ಯಾವ ರೀತಿ ಕೊಟ್ರು ಮೇಡಮ್? ಟ್ರೈನಿಂಗ್ ಅಂತ ಏನು ಬೇಕಾಗಿಲ್ಲ, ಇದಕ್ಕೆ ತುಂಬಾನೇ ಈಸಿ ಇದು. ಇದು ಗೊಬ್ಬರ ಚೀಲ ತುಂಬೋದು ತುಂಬಾನೇ ಈಸಿ. ಒಂದ್ ಲೇಯರ್ ಗೊಬ್ಬರ ಹಾಕ್ಬೇಕು, ಒಂದ್ ಲೇಯರ್ ಮಣ್ಣು ಹಾಕ್ಬೇಕು, ಒಂದ್ ಲೇಯರ್ ಗೊಬ್ಬರ ಹಾಕ್ಬೇಕು, ಒಂದ್ ಲೇಯರ್ ಮಣ್ಣು ಹಾಕ್ಬೇಕು. ಸಗಣಿ ಗೊಬ್ಬರ ಎರಡೆರಡು ಹಿಡಿ ಅಷ್ಟು ಸಗಣಿ ಗೊಬ್ಬರ ಹಾಕ್ಬೇಕು, ಒಂದು ಇಷ್ಟು ಮಣ್ಣು ಹಾಕ್ಬೇಕು. ಇಷ್ಟೇ ಜಾಗದಲ್ಲಿ ಇಷ್ಟೆಲ್ಲ ಕೃಷಿ ಮಾಡಿದ್ರ. ಕೆಲವು ರೈತರು 10 ಎಕರೆ 15 ಎಕರೆ ಈ ರೀತಿ ಜಾಗ ಇದ್ರೂ ಕೂಡ ಅವ್ರು ಏನು ಮಾಡಕ್ ಇಷ್ಟ ಪಡಲ್ಲ. ಸೊ ಅಂತ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಮೇಡಮ್? ಏನು ಇಲ್ಲ, ಇದಕ್ಕೆ ನೋಡಿ ಲೇಬರ್ ಅಂದ್ರೆ ಕೆಲಸ ಕೂಲಿ ಅವರು ಬೇಕಾಗಿಲ್ಲ, ಆದ್ರೆ ಅದ್ರ ಹಣ ಅಲ್ಲಿಗೆ ಉಳಿಯುತ್ತೆ. ಮತ್ತೆ ಇದಕ್ಕೆ ಯಾವುದೇ ತರದ ರೋಗ ಇಲ್ಲ, ಏನೇ ಇನ್ಸೆಕ್ಟಿಸೈಡು, ಹಿಂಗ ಹಳ್ಳಿ ಭಾಷೆಯಲ್ಲಿ ಹೇಳಿದ್ರೆ ಎಣ್ಣೆ ಹೊಡೆಯಾಗಿಲ್ಲ, ಏನು ಸ್ಪ್ರೇ ಮಾಡ್ಬೇಕಾಗಿಲ್ಲ. ಆದ್ರಿಂದ ಅದ್ರ ಹಣ ಉಳಿಯುತ್ತೆ. ಕೆಲ್ಸಕ್ಕೆ ಕೂಲಿ ಅವ್ರಿಗೆ ಕೆಲಸಗಾರರಿಗೆ ಕೊಡೋ ಅಂತದ್ದು ಹಣ ಉಳಿಯುತ್ತೆ. ಎಷ್ಟು ಮಂತ್ ಆಯ್ತು ಮೇಡಮ್ ಈಗ ತಗೊಂಡು ನೀವು? ಇದು 5 ತಿಂಗಳಾಯ್ತು. ಇದು ತುಂಬಾ ಚೆನ್ನಾಗಿ ಬಂದಿದೆ ಅಂತ ಇವರು ಕಂಪ್ನಿಯವ್ರು ಬಂದ್ ಕೂಡ ಅವರು ಹೇಳಿದ್ರು. ನನಗೂ ತುಂಬಾನೇ ಚೆನ್ನಾಗಿದೆ ಅಂತ ಅನಿಸ್ತು. ಬಂದವರು ತುಂಬಾ ವಿಸಿಟರ್ಸ್ ಬರ್ತಾರೆ, ಅವ್ರು ನೋಡಿದವ್ರು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಇದ್ರ ಧೈರ್ಯದ ಮೇಲೆ ಮತ್ತೆ ನಾನು ಆ ಕಡೆ 5,000 ಹಾಕಿದೆ. ಇದಕ್ಕೆಲ್ಲ ಸಪೋರ್ಟ್ ಅಗ್ರಿಮೆಂಟ್ ಕೊಡ್ತಾರೆ, 150 ರಿಂದ 200 ರೂಪಾಯಿ ತಗೋತೀವಿ ಅಂತ. ಅದೊಂದು ಧೈರ್ಯ. ಇದು ನೀವು ಒಬ್ರೇ ಮಾಡ್ತಿದ್ರ ಮತ್ತೆ ನಿಮ್ ಕಡೆ ನಿಮ್ ಮನೆ ಕಡೆ ಯಾರು ಸಪೋರ್ಟ್ ಮಾಡ್ತಿದ್ರ? ನಾನು ಒಬ್ಳೆ ಮಾಡ್ತಾ ಇದ್ದೆ. ಒಬ್ರೇ ಮಾಡ್ತಿದ್ರ? ಬೇಕಾಗಿಲ್ಲ, ಯಾರು ಬೇಕಾಗಿಲ್ಲ, ಆರಾಮ ಮಾಡ್ಬೋದು. ಆರಾಮ. ಓಕೆ ಮೇಡಮ್.
ಈಗ ಇನ್ನ ಎಷ್ಟ್ ತಿಂಗಳು ವೆಯ್ಟ್ ಮಾಡ್ಬೇಕು ಮೇಡಮ್ ಈ ಒಂದು ಇನ್ಕಮ್ ಬರ್ಬೇಕು? ಅವ್ರು ಹೇಳಿರೋ ಪ್ರಕಾರ 10 ರಿಂದ 11 ತಿಂಗಳಂತ. ಹಾ. ಈಗ ಇನ್ನೊಂದು 5 ತಿಂಗಳು ವೆಯ್ಟ್ ಮಾಡಿದ್ರೆ ಓಕೆ. ಇದು ಕೊಯ್ಲಿಗೆ ಬರುತ್ತೆ. ಈ ಒಂದು ಪ್ರಾಡಕ್ಟ್ ಇದು ಬಂದ್ಮೇಲೆ ಅದು ಬೇರ್ ಬಂದ್ಮೇಲೆ ಅದು ಏನಕ್ಕೆಲ್ಲ ಯೂಸ್ ಆಗುತ್ತೆ, ಅದು ಯಾವ ರೀತಿ ಬೈ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಮೇಡಮ್? ಇದು ಔಷಧಿಗೆ ಹೋಗುತ್ತೆ, ಹಾ. ಮತ್ತೆ ಬ್ಯೂಟಿ ಪ್ರಾಡಕ್ಟ್ಸ್ ಹೋಗುತ್ತೆ, ಓಕೆ. ಫಾರ್ಮಸಿಗೆಲ್ಲ ಹೋಗುತ್ತೆ, ಆಯುರ್ವೇದಿಕ್ ಎಲ್ಲ ಹೋಗುತ್ತೆ ಅಂತ ಹೇಳಿದ್ದಾರೆ. ಲೋಕಲ್ ಅಲ್ಲಿ ನೀವೇ ಸೇಲ್ ಮಾಡ್ಕೊಳ್ತೀವಿ ಅಂತ ನೀವೇನಾದ್ರೂ ಹೇಳಿದ್ರ? ಇಲ್ಲ, ನಾನ್ ಆ ಧೈರ್ಯ ಮಾಡಿಲ್ಲ. ಅವ್ರ ಅಗ್ರಿಮೆಂಟ್ ಆಗಿದೆ, ಅವ್ರು ತಗೊಳ್ಳೇಬೇಕಲ್ಲ. ಏನು ಬೆಳೆದಿರುವಂತ ಈ ಬೇರೆ ಏನಿದೆ ಇದನ್ನ ನಾವೇ ವಾಪಸ್ ಖರೀದಿ ಮಾಡ್ತೀವಿ ಅಂತ ಹೇಳಿದ್ರ ಕಂಪ್ನಿಯವರು? ಹೌದು. ಓಕೆ ಮೇಡಮ್. ತುಂಬಾ ಜನ ರೈತರಿಗೆ ಇಷ್ಟೆಲ್ಲ ಹೇಳಿದ್ರು ಕೂಡ ನಂಬಿಕೆ ಬರಲ್ಲ, ಮೋಸ ಮಾಡ್ತಾರೆ ಅನ್ನುವಂತ ಒಂದು ಕಾನ್ಸೆಪ್ಟ್ ಅವ್ರ ತಲೆಯಲ್ಲಿ ಇರುತ್ತೆ. ಬೇರೆ ಬೇರೆ ಕಂಪ್ನಿಗಳು ಮೋಸ ಮಾಡಿರ್ತಾರೆ. ಸೊ ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಮೇಡಮ್? ಇವರು ನೋಡಿ ಸ್ವಂತವಾಗಿ ಒಂದು ಆಯಿಲ್ ಎಕ್ಸ್ಟ್ರಾಕ್ಟ್ ಮಿಷಿನ್ ಹಾಕ್ತಾ ಇದ್ದಾರೆ. ಅದು ಇನ್ನ ನೆಕ್ಸ್ಟ್ ಮಂತ್ ಸ್ಟಾರ್ಟ್ ಆಗುತ್ತೆ ಅನ್ಸುತ್ತೆ. ಓಕೆ. ಆಗ ಅವ್ರಿಗೆ ರಾ ಮೆಟೀರಿಯಲ್ ಬೇಕೇ ಬೇಕು. ಹೌದು. ಅದೊಂದ್ ಧೈರ್ಯ ನನಗೆ. ಮತ್ತೆ ಇನ್ನೊಂದೇನೋ ಪೌಡರ್ ಮಿಷಿನ್ ಕೂಡ ಹಾಕ್ತೀವಿ ಅಂತ ಹೇಳಿದ್ದಾರೆ, ಅದು ಒಂದ್ ಧೈರ್ಯ. ತೊಂದ್ರೆ ಏನಿಲ್ಲ. ಓಕೆ ಮೇಡಮ್. ಒಟ್ನಲ್ಲಿ ಮಹಿಳೆಯರು ಇರ್ಬೋದು, ಪುರುಷರು ಇರ್ಬೋದು, ಯಾರು ಬೇಕಾದ್ರೂ ಆರಾಮಾಗಿ ಮಾಡ್ಬೋದು. ಓಕೆ ಮೇಡಮ್. ಓಕೆ, ಥ್ಯಾಂಕ್ ಯು. 1 ವರ್ಷ ಆದ್ಮೇಲೆ ಇದರ ಬೇರನ್ನ ಕಿತ್ತು ಇದಾಗಿನಿಂದ ನಿಮ್ಗೆ ಕೊಟ್ಟಾದ್ಮೇಲೆ ನೆಕ್ಸ್ಟ್ ಅದು ಏನ್ ಯೂಸ್ ಬರೋದಿಲ್ವಾ, ಹೇಗೆ ಸರ್? ಖಂಡಿತವಾಗ್ಲು ಸರ್, ಇದರಲ್ಲಿ ನೀವು ಬ್ಯಾಗ್ ನ ಕಟ್ ಮಾಡಿ ಬೇರನ್ನ ತೆಗೆದ ಮೇಲೆ ಮತ್ತೆ ನೀವು ಈ ಮಣ್ಣನ್ನ ರಿಯೂಸ್ ಮಾಡಬಹುದು. ಅದೇ ಮಣ್ಣಿಗೇನೆ ಮತ್ತೆ ಏನಿಲ್ಲ, ಒಂದು ಸ್ವಲ್ಪ ದನದ ಗೊಬ್ಬರ ಮಾತ್ರ ಹಾಕ್ಬಿಟ್ಟು ಮೊದಲನೇ ರೀತಿಯಲ್ಲಿ ಯಾವ ರೀತಿ ನಾವು ಬ್ಯಾಗ್ ನ ಫಿಲ್ ಮಾಡಿರ್ತೀವಲ್ವಾ ಅದೇ ರೀತಿ ಫಿಲ್ ಮಾಡಿ ಮತ್ತೆ ಬೇರಿಟ್ಟು ಮತ್ತೆ ಬೆಳಿಬಹುದು ನಾವು. ಬ್ಯಾಗ್ ಸೇಲ್ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಇದು ಜಸ್ಟ್ ಒಂದು ಪ್ರಾಡಕ್ಟ್, ಒಂದು ಕೃಷಿ ಅಷ್ಟೇ ಉದ್ದೇಶವನ್ನು ಇಟ್ಕೊಂಡು ಮಾಡ್ತಿದ್ರೆ. ಗ್ರೋ ಬ್ಯಾಗ್ ಸೇಲ್ ಮಾಡುವಂತ ಉದ್ದೇಶ ಇದು. ಇದರಲ್ಲಿ ನೋಡಿ, ಅದಕ್ಕೆ ನಾವು ಇವಾಗ ರಿಟರ್ನ್ ಪಾಲಿಸಿನೂ ನಿಮಗೆ ಕೊಡ್ತಾ ಇದೀವಿ. ಗ್ಯಾರಂಟಿ ರಿಟರ್ನ್ ನಾವೇ ತಗೊಂತೀವಿ ಅನ್ನೋದಕ್ಕೆ ನಿಮಗೆ ಅಗ್ರಿಮೆಂಟ್ ಸಮೇತ ನಾವು ಕೊಡ್ತೀವಿ. ಇದರಲ್ಲಿ ನಾವು ಬ್ಯಾಗ್ ನ ಸೇಲ್ ಮಾಡಿ ನಮಗೆ ಯಾವುದೇ ರೀತಿಯಾದ ಪ್ರಯೋಜನ ಇಲ್ಲ. ನಮಗೆ ಬೇಕಾಗಿರೋ ಅಂತದ್ದು ಬೇರು. ನಾವು ಈ ಬ್ಯಾಗ್ ನ ಎಲ್ಲ ಮಾಡಿ ಎಲ್ಲ ನಾವು ಬೆಳೆಸೋದು ಮಾಡಿಸೋದು ಇದಕ್ಕೆ ನಮಗೆ ಬೇರಿಗೋಸ್ಕರ ನಾವು ಮಾಡ್ತಾ ಇರೋದು. ಇದರಲ್ಲಿ ಯಾವುದೇ ರೀತಿಯಾದ ಒಂದು ಬ್ಯಾಗ್ ಸೇಲಿಂಗ್ ಆಗ್ಲಿ, ಪಾಲಿಸ್ ಆಗ್ಲಿ, ಬೇರೆ ರೀತಿಯಾದ ಯಾವುದೇ ಒಂದು ಅನಿವಾರ್ಯತೆ ಇಲ್ಲಿ ಇಲ್ಲ. ನೀವು ಏನಿಗೆ ನಾವು ಕೊಡ್ತೇವೆ ಬೇರನ್ನ ನಾವು ರಿಟರ್ನ್ ನಾವು ತಗೊಂತೀವಿ. ಆ ಗ್ಯಾರಂಟಿಗೋಸ್ಕರ ನಾವು ನಿಮಗೆ ರಿಟರ್ನ್ ಅಗ್ರಿಮೆಂಟ್ ಕೊಡ್ತೀವಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಒಂದು ಕರ್ನಾಟಕದಲ್ಲಿ ಬ್ರಾಂಚ್ ಎಲ್ಲಿದೆ? ನಮ್ದು ಚಿತ್ರದುರ್ಗ ಹಿರಿಯೂರಲ್ಲಿ ನಮ್ದು ಕರ್ನಾಟಕ ಬ್ರಾಂಚ್ ಹೆಡ್ ಆಫೀಸ್ ಇದೆ. ನಾವು ಕಾಂಟ್ಯಾಕ್ಟ್ ನಂಬರ್ಸ್ ಎಲ್ಲ ನಿಮಗೆ ಡಿಸ್ಪ್ಲೇ ನಲ್ಲೂ ಮತ್ತೆ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಇದೆ. ನೀವು ಚೆಕ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಿ. ನೀವು ಎಲ್ಲಿದ್ರು ನಾವು ಬಂದು ಫೀಲ್ಡ್ ವಿಸಿಟ್ ಮಾಡಿ ನಿಮಗೆ ಗೈಡ್ಲೈನ್ ಮಾಡೋದನ್ನೆಲ್ಲ ನಾವು ಮಾಡ್ಕೊಡ್ತೀವಿ.